ಪಂಚಪಾಲಿಕೆಗೆ ಅಂತಿಮ ಮೀಸಲು ಪ್ರಕಟ 369 ವಾರ್ಡ್ಗಳ ಎಲೆಕ್ಷನ್ಗೆ ಸಿದ್ಧತೆ ನಗರಾಭಿವೃದ್ಧಿ ಇಲಾಖೆಯಿಂದ ಮೀಸಲಾತಿ ಅಧಿಸೂಚನೆ ಜಿಬಿಎ ಚುನಾವಣೆ ಸನ್ನಿಹಿತ ಸೊ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರೋದು ಜಿಬಿಎ ಚುನಾವಣೆ ಬಹಳ ವರ್ಷಗಳೇ ಕಳೆದುಬಿಡ್ತು ಜಿಬಿಎ ನಾವು BBMP ಅಂತಿದ್ವಿ ಈಗ ಬದಲಾವಣೆ ಆಗಿರೋದ್ರಿಂದ ಜಿಬಿಎ ಸೊ ಚುನಾವಣೆ ಆಗದೇ ಇರುವಂಥದ್ದು ಈಗ ಚುನಾವಣೆಗೆ ಸಕಲ ರೀತಿಯಾದಂಥ ತಯಾರಿಗಳ ನಡುವೆ ಇದೀಗ ಪಂಚಪಾಲಿಕೆಗೆ ಅಂತಿಮ ಮೀಸಲು ಕೂಡ ಪ್ರಕಟವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಇದೆ ನೋಡ್ಬಿಡೋಣ 5 ಪಾಲಿಕೆಗಳಿಗೆ ಶೀಘ್ರವೇ ಎಲೆಕ್ಷನ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ನಗರ ಪಾಲಿಕೆಗಳಿಗೆ ಶೀಘ್ರ ಚುನಾವಣೆ ಸಿದ್ಧ ಆಗ್ತಾ ಇದೆ 369 ವಾರ್ಡ್ಗಳ ಬಹುನಿರೀಕ್ಷಿತ ವಾರ್ಡ್ವಾರು ಅಂತಿಮ ಮೀಸಲಾತಿ ಪಟ್ಟಿ ಶನಿವಾರ ಬಿಡುಗಡೆ ಆಗಿದೆ ಈ ಹಿಂದೆ ಕರಡು ಪಟ್ಟಿಗೆ ಸಾರ್ವಜನಿಕರಿಂದ ಆಕ್ಷೇಪಣೆ ಆಹ್ವಾನಿಸಿದ್ದ ನಗರಾಭಿವೃದ್ಧಿ ಇಲಾಖೆ ಸರ್ಕಾರದಿಂದ ಸಲಹೆ ಸೂಚನೆಗಳನ್ನು ಪಡೆದು ಸರ್ಕಾರ ಒಪ್ಪಿಕೊಂಡ ಬಳಿಕ ಮೀಸಲು ಪ್ರಕಟ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ನಗರ ಪಾಲಿಕೆಗಳ 369 ವಾರ್ಡ್ಗಳ ಬಹುನಿರೀಕ್ಷಿತ ಚುನಾವಣೆಯ ವಾರ್ಡ್ವಾರು ಅಂತಿಮ ಮೀಸಲಾತಿ ಪಟ್ಟಿಯನ್ನು ನಗರಾಭಿವೃದ್ಧಿ ಇಲಾಖೆ ಬಿಡುಗಡೆ ಮಾಡಿದೆ ಕರಡು ಪಟ್ಟಿಗೆ ಸಾರ್ವಜನಿಕರಿಂದ ಆಕ್ಷೇಪಣೆ ಆಹ್ವಾನಿಸಿದ ನಂತರ ಆಕ್ಷೇಪಣೆಗಳು ಪಡೆದು ಸರ್ಕಾರದಿಂದ ಸಲಹೆ ಸೂಚನೆಗಳನ್ನು ಪಡೆದು ಸಮರ್ಥನೀಯ ಎನಿಸುವುದನ್ನು ಪರಿಗಣಿಸಿ ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಂಡು ಅಂತಿಮ ಮೀಸಲಾತಿ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ ಮಾರ್ಗಸೂಚಿ ಅನುಸಾರ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡ ಹಿಂದುಳಿದ ವರ್ಗಗಳು ಮಹಿಳಾ ಮೀಸಲಾತಿ ಹಾಗೂ ಸಾಮಾನ್ಯ ಸ್ಥಾನಗಳ ಪ್ರಮಾಣವನ್ನು ಕಾಯ್ದುಕೊಂಡಿರುವುದನ್ನು ಖಚಿತಪಡಿಸಿಕೊಂಡು ಪಟ್ಟಿಯನ್ನು ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿತ್ತು ಸರ್ಕಾರ ಒಪ್ಪಿಕೊಂಡ ಬಳಿಕ ಮೀಸಲಾತಿಯನ್ನು ಅಂತಿಮಗೊಳಿಸಿ ಅಧಿಸೂಚನೆ ಹೊರಡಿಸಲಾಗಿದೆ ಅಂತ ನಗರಾಭಿವೃದ್ಧಿ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸೊ ಇಲ್ಲಿ ಒಂದಷ್ಟು ಎಲ್ಲೆಲ್ಲಿಗೆ ಹೇಗೆ ಏನೇನು ಅಂತ ಹೇಳಲಾಗಿದೆ ಅದಕ್ಕೆ ಪೂರ್ವ ನಗರ ಪಾಲಿಕೆ ಪಶ್ಚಿಮ ನಗರ ಪಾಲಿಕೆ ಮತ್ತು ಕೇಂದ್ರ ನಗರ ಪಾಲಿಕೆ ದಕ್ಷಿಣ ಪಾಲಿಕೆ ಮತ್ತು ಉತ್ತರ ಪಾಲಿಕೆ ಅಂತ ಡಿವೈಡ್ ಮಾಡ್ಕೊಂಡು ಹೇಳಿದ್ದಾರೆ ಸೊ ಎಲ್ಲವನ್ನ ಹೇಳ್ತಾ ಹೋದರೆ ಸಮಯ ಸಾಕಾಗಲ್ಲ ಕ್ವಿಕ್ಕಾಗಿ ಒಂದೆರಡು ಹೇಳ್ತೀನಿ ಕೆ ನಾರಾಯಣಪುರ ಅಲ್ಲಿ ಸಾಮಾನ್ಯ ಮಹಿಳೆ ಹೊರಮಾವು ಹಿಂದುಳಿದ ವರ್ಗ ಮತ್ತು ಚಳ್ಳಕೆರೆ ಸಾಮಾನ್ಯ ಈ ಥರ ಪಶ್ಚಿಮ ನಗರದಲ್ಲಿ ನಾವು ನೋಡೋದಾದರೆ ಒಟ್ಟು ವಾರ್ಡ್ ಇರೋದು 112 ಅಲ್ಲಿ ಪರಿಶಿಷ್ಟ ಜಾತಿ 9 ಪರಿಶಿಷ್ಟ ಪಂಗಡ 2 ಹಿಂದುಳಿದ ವರ್ಗ 30 ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸೊ ಈ ಎಲೆಕ್ಷನ್ಗೆ ಬಿಜೆಪಿ ಮತ್ತು JDS ಮತ್ತು ಕಾಂಗ್ರೆಸ್ ಎಲ್ಲವೂ ಕೂಡ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು ನಾವು ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಇನ್ನು ಮೈತ್ರಿ ವಿಚಾರದಲ್ಲಿ JDS ಮತ್ತು BJP ನಡುವೆ ಗೊಂದಲಗಳು ಅಂತ ಅಂದರೆ ಸ್ಥಳೀಯ ಮಟ್ಟದಲ್ಲಿ ನಾಯಕ ಮಟ್ಟದಲ್ಲಿ ಒಂದಷ್ಟು ಗೊಂದಲಗಳಿಗಿದೆ ಅದನ್ನೆಲ್ಲ ಬಗೆಹರಿಸಿಕೊಂಡು ನಾವು ಗೆಲ್ಲಲೇಬೇಕು ಅನ್ನುವಂಥ ರೀತಿಯಲ್ಲಿ ಪ್ಲಾನ್ ಮಾಡಿಕೊಳ್ಳಲಾಗಿದೆ